ಸ್ನೇಹಿತರೆ ನೋಡಿ ಇಲ್ಲಿ ಮೋಟ್ರ್ ಕಾಣಾಗಿಲ್ಲ ಅಂತ ಕಾಲ್ ಮಾಡಿ ಹೇಳಿದ್ರು. ಬೋರ್ವೆಲ್ ಹತ್ರ ಬಂದಿದ್ದೀನಿ. ಏನು ಸಮಸ್ಯೆ ಆಗಿದೆ ಅಂತ ಸ್ಟಾರ್ಟ್ ಬಾಕ್ಸ್ ಓಪನ್ ಮಾಡಿ ನೋಡೋಣ. ಕಾರಣ ಇಷ್ಟೇ. ಇಲ್ಲಿ ನೋಡ್ರಿ, ಇವ್ರ ಹತ್ರ ಮೇಲ್ಗಡೆ ವೈರು ಸುಟ್ಟೋಗಿದೆ. ಚೆನ್ನಾಗಿದೆ ಇಲ್ಲ ಅಂತ ಚೆಕ್ ಮಾಡಿ ನೋಡ್ಬಿಡೋಣ ಒಂದ್ಸಲ ಏನು ಸಮಸ್ಯೆ ಅಂತ. ಇದು ಡೆಲ್ಟಾ ವೈರಿಂಗ್ ಇದೆ. 5 HP ಮೋಟ್ರು. ನಮ್ಮ ಕಡೆ ವೋಲ್ಟೇಜ್ ಕಡಿಮೆ ಇರುತ್ತೆ ಅಂತ ಡೆಲ್ಟಾ ವೈರಿಂಗ್ ಮಾಡಿದ್ವಿ. ಫೀಸ್ ತೆಗೆದು ಮೊದಲಿಗೆ ಯಾರೇ ರೈತರು ಏನೇ ರೆಡಿ ಮಾಡೋಕೆ ಹೋದ್ರು ಮೊದಲು ಫೀಸ್ ತಗೊಳ್ಳಿ. ಅಪಾಯ ಇರುತ್ತೆ, ತುಂಬ ಅಪಾಯ ಇರುತ್ತೆ. ಮೊನ್ನೆ ಒಂದು ವಿಡಿಯೋ ಹಾಕಿದೆ ನೋಡಿ, ಯಾರೋ ರೈತರೊಬ್ಬರು ರೆಡಿ ಮಾಡೋಕ್ಕೋಗಿ ಸ್ಟಾರ್ಟ್ ಬಾಕ್ಸ್ ಹತ್ರನೇ ಅಲ್ಲೇ ಬಿದ್ದವ್ರೆ. ಅದ್ರ ಬಗ್ಗೆ ಐಡಿಯಾ ಇದ್ರೆ ಮಾತ್ರ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಾಡೋಕೆ ಹೋಗ್ಬಾರ್ದು. ಏನು ರೆಸ್ಟ್ ಇಡ್ದಾವೆ. ಅವ್ರನ್ನ ಫೋನಾಗಿ ಹೇಳ್ಬಿಡ್ತಾರೆ. ಈಗ ನೋಡಿ ಮಿಚ್ಚ ಕೊಡ್ತಾರೆ ನಟ್ಟು, ಅಷ್ಟೊಂದು ರೆಸ್ಟ್ ಇಡ್ಬಿಟ್ಟಿದೆ. ಒಂದೇನೋ ಬಂತು. ರೈತರು ದಯವಿಟ್ಟು ಯಾರಾದರೂ ಕೆಲಸ ಮಾಡ್ಬೇಕಾದ್ರೆ ಫೀಸ್ ತಗೊಂಡೇ ಕೆಲಸ ಮಾಡಿ. ತಗೋ ನೋಡಿರಿ ಯಾವ ರೀತಿ ಸುಟ್ಟೋಗಿದೆ. ಬಂದು ವೆಲ್ಡಿಂಗ್ ಮಾಡ್ದಂಗೆ ಆಯಿತು. ಪಿವಲ್ಟ್ರು ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ಅವ್ರು ಹೇಳ್ಬಿಡ್ತೀನಿ ಪಿವಲ್ಟ್ರು ಚೇಂಜ್ ಮಾಡ್ಬೇಕಂತ. ಬಿಚ್ಚೋದಕ್ಕೆ ಬರ್ತಾ ಇಲ್ಲ. ಏನು ಮಾಡೋಣ? ವೈರ್ ಏನಾರ ಲೆಂತ್ ಇದೆಯಾ? ಲೆಂತ್ ಇದ್ದರೆ ಏನಾದರೂ ಮಾಡ್ಬೋದು. ಕಡಿಮೆ ಇದೆ. ನಂಬರ್ ನೀನು ಆನ್ ಮಾಡೋಕ್ಕಿಲ್ಲ, ಬೇರೆ ಬೋರ್ ಆನ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಏನು ಸಮಸ್ಯೆ ಆಗಿದೆ ಅಂತ ಚೆಕ್ ಮಾಡಿಬಿಟ್ಟು ಡೈರೆಕ್ಟ್ ಒಳಗಡೆಯಿಂದ ತಗೊಂಬಿಡೋಣ ಅಂತ ಮಾಡ್ತೀನಿ. ನೋಡೋಣ ಬಿಚ್ಚಿರೆ ಯಾವ ರೀತಿ ಇರುತ್ತೆ ಅಂತ ಬಿಟ್ಟಿದ್ದೀನಿ ರೆಡಿ ಮಾಡಬೇಕಂತ. ನೋಡಿರಿ ಕೈ ಕಡೆ ಹೋಗ್ಬಿಡುತ್ತೆ ನಟ್ಟು ಬಿಚ್ಬೇಕಾರೆ. ಇದೆಲ್ಲ ತುಂಬ ಅಪಾಯ ಇರುತ್ತೆ. ನೆಕ್ಸ್ಟ್ ಇವಾಗ ಪಿವಲ್ಟ್ರು ಹೊಸದು ತರಿಸಿ ಚೇಂಜ್ ಮಾಡಿಬಿಡ್ಬೇಕು. ತರಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿರಿ. ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಅದೇ. ಬಟ್ ಇದು ಏನಾಗಿದೆ ನೋಡಿರಿ ಯಾವ ರೀತಿ ನೆಕ್ಸ್ಟ್ ಇಡೋದು. ಏನಾದರೂ ಬಿಚ್ಚಕ್ಕೆ ಬಂದರೆ ಅನ್ಕೊಳ್ಳಿ. ಇನ್ಯಾರ ಮಗ ನನ್ನ ಮಗ ಹೊಸ ಪಿವಲ್ಟ್ರು ತರಿಸಿ ಹಾಕಬೇಕು ಅಂತೇಳಿ ಏನಾದರೂ ಬೈಕಂಡ್ರೆ ಬೈಕೊಂಬಿಡ್ರಿ. ನೋಡೋಣ ಸಲ ಟ್ರೈ ಮಾಡಿ. ರೈತರು ಸುಮ್ಮನೆ ಆಫ್ ಮಾಡೋದು ಬೇಡ ಅಂತ. ಹಾಳಾಗ್ಬಿಟ್ಟಿದೆ. ಯಾವ ಥರ ಮಾಡೋದು ಅನ್ನೋದು ಸಮಸ್ಯೆ ಆಗ್ತೈತೆ ನೋಡಿ. ಅಂಟ್ಕೊಂಡ್ಬಿಟ್ಟಿದ್ದೆ ವೈರು. ಕಟ್ ಮಾಡಿ ಜಾಯಿಂಟ್ ಮಾಡೋಣ ಅಂತ. ಅಜಯ್ ಇದೇನು ಸೆಷನ್ ಸ್ಟಾರ್ಟ್ರು. ವೈರ್ ಸುಟ್ಟೋಯ್ತುಂಟು, ಅದಕ್ಕೆ ಸ್ಟಾರ್ಟ್ ಮಾಡ್ಬಾ ಅಂತ ಫೋನ್ ಮಾಡಿತ್ತು. ಇಲ್ಲ ಇಲ್ಲಿ ವೆಂಕಟೇಶ್ವರಾಗ ಈಟ್ ಆಯ್ತು ಚೆನ್ನಾಗಿ. ನೋಡಮ್ಮ ಈಗ ಮಂತಕ್ಕೆ. ನಾನು ಇವಾಗ ಬಂದಲ್ಲ, ಇವಾಗ ಹೋಯ್ತು. ಒಂದು ಗಂಟೆ ಕರೆಂಟಲ್ಲ ಇನ್ನು ಚೇಂಜ್ ಮಾಡೋರೆ. ಎಲ್ಲ ವೈರ್ಗಳೆಲ್ಲ ಸುತ್ತ ಇಲ್ಲಿ ಪಿವಲ್ಟ್ ಹತ್ರ. ಹಂಗೆ ಚೇಂಜ್ ಮಾಡ್ತಾ ಇದ್ದೀನಿ ನೋಡೋಣ.
ಆಮೇಲೆ ನೋಡಿ ಚೆಕ್ ಮಾಡಿ. ಕನೆಕ್ಟ್ರು ಯಾವ ರೀತಿ ಶಾರ್ಟ್ ಆಯ್ತು ನೋಡಿರಿ. ಕನೆಕ್ಟ್ರು ಶಾರ್ಟ್ ಆಯಿತು. ನೋಡಿರಿ ಅವಾಗಲೇ ಪ್ಯೂರ್ ಶಾರ್ಟ್ ಆಯಿತು ಅಂತ ಚೇಂಜ್ ಮಾಡಿದ್ವಿ. ಇದು ಹೊಸ ಪ್ಯೂರ್ ತಂದು ಹಾಕಿದ್ದೀನಿ ನೋಡಿರಿ. ಕನೆಕ್ಟ್ರು ಪ್ಯೂರ್ ಶಾರ್ಟ್ ಆಗಿದ್ದು ಇಲ್ಲಿ ಐತೆ ನೋಡಿರಿ. ಇದು ನಾನು ಹೊಸ ಪ್ಯೂರ್ ಹಾಕಿದ್ದೀನಿ. ಆನ್ ಮಾಡಿ ನೋಡ್ಬಿಡೋಣ ಯಾವ ರೀತಿ ಆನ್ ಆಗುತ್ತೆ. ರೈತರು ಯಾವತ್ತೇ ಆಗಲಿ ಈ ಥರ ಫೀಸ್ ತಗೊಂಡು ಕೆಲಸ ಮಾಡ್ಕೊಳ್ಳಿ, ತುಂಬ ಸೇಫ್ ಆಗಿರುತ್ತೆ. ನೋಡಿ ಯಾವಾಗಲೇ ಕನೆಕ್ಟ್ರು ಶಾರ್ಟ್ ಆಯಿತು ಆ ಥರ ಆದರೆ ರೈತರು ನೋಡೋಣ ಆಟ ಹಾಕಿದ್ದೀನಿ ಯಾವ ರೀತಿ ಏನಾಗುತ್ತೆ ಅಂತ ಮೋಟ್ರ್ ನೋಡೋಣ. ಉಲ್ಟಾ ಸೀದಾ ಏನಾದರೂ ಚೇಂಜ್ ಮಾಡಿಕೊಟ್ಟು ಹೋಗಬೇಕು. ಒಳ್ಳೆಯ ಕಸ್ಟಮರ್ಗಳಿದ್ದರೆ ದುಡಿಮೆ ಮಾಡ್ಬೋದು. ನೋಡಿರಿ ಅಣ್ಣರಿಗೆ ಫೋನ್ ಮಾಡಿದ್ದೆ, ಫ್ಲೂವೇಟ್ರದ್ದು ಅಮೌಂಟು 800 ರೂಪಾಯಿ ಅಂದೆ. ಸರಿ ಆಯ್ತು ಹಾಕು ಅಂತ ಅಂದರು. ನೋಡಿರಿ 18 19 ಊಟ ಆಗಿರಬೇಕು. ನೋಡೋಣ ನೀವು ಚೆನ್ನಾಗಿ ಬಂದರೆ ಸೀದಾ ಇದೆ ಅಂತ ಬನ್ನಿ ಕಂಟ್ರೋಲ್ ಹತ್ರ ಕ್ಯಾಬ್ ತೆಗೆದು ನೋಡೋಣ ನೀವು ಚೆನ್ನಾಗಿ ಬರ್ತಾ ಇಲ್ಲ ಅಂತ, ಯಾವ ರೀತಿ ನೀರು ಬರುತ್ತೆ ಅಂತ. ಇವತ್ತಂತ ಫುಲ್ ಟೈರ್ಡಾಗುತ್ತೆ. ಇಲ್ಲಿ ಪ್ರೆಷರ್ ಗೊತ್ತಿರುತ್ತೆ ಎಷ್ಟು ಪ್ರೆಷರ್ ಇದೆ ಅಂದರೆ ಕ್ಯಾಬ್ ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ. ಪರವಾಗಿಲ್ಲ ನೀರು ಚೆನ್ನಾಗಿ ಗೊತ್ತಾಯ್ತು. ನೋಡಿ ಈಗ ರೀತಿ ಹೋಗುತ್ತೆ ಅಂದರೆ ಆಮೇಲೆ ನೀರೇ ಬರೋಲ್ಲ. ಇದರಲ್ಲಿ ಅರ್ಧ ಬಂದಿದ್ರೆ ಸಾಕಾಯ್ತು ನೀರು. ಹಂಗೆ ಮೆಕ್ಯಾನಿಕ್ ಮಾಡೋದ್ರಲ್ಲಿ ನೀರು ಬೀಳಲ್ಲ. ನೋಡಿ ಅವಾಗ ಕನೆಕ್ಟರ್ ಶಾರ್ಟ್ ಆಗಿತ್ತು ಅಷ್ಟೇ, ಇನ್ನೇನು ಸಮಸ್ಯೆ ಇಲ್ಲ. ಆನ್ ಮಾಡಿಬಿಟ್ಟು ಹೋಗೋಣ, ಕಾಲ್ ಮಾಡಿಬಿಟ್ಟು ಹೇಳೋಣ ಮೋಟ್ರ್ ಆನ್ ಆಗಿದೆ ಅಂತ ಖುಷಿಪಟ್ಟು. ಸರಿ ಆಯ್ತು ಚಿನ್ನ ಅಂತ ಹೇಳ್ತಾನೆ. ನನಗೆ ಫೋನ್ ಮಾಡಿದ್ದು ಕೂಡ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ರೀತಿ ಕಸ್ಟಮರು ಮಾತಾಡ್ತಾರಂತೆ. ಒಳ್ಳೆ ಕಸ್ಟಮರ್ಗಳು ಇರ್ತಾರೆ, ಕೆಲವರು ರೂಡಾಗಿ ಮಾತಾಡೋರು ಇರ್ತಾರೆ. ರೂಡಾಗಿ ಮಾತಾಡೋರು ಇದ್ದಾಗ ಸಮಸ್ಯೆ ಸ್ವಲ್ಪ ಕೆಲಸ ಮಾಡೋದು ಕಿರಿಕಿರಿ ಅನಿಸುತ್ತೆ. ಎಲ್ಲ ಒಳ್ಳೆ ಕಸ್ಟಮರ್ಗಳು ಸಿಗಬೇಕಲ್ವ, ಇಲ್ಲ ಅಂಥವ್ರು ಇಂಥವ್ರು ಇರ್ತಾರೆ ಅಷ್ಟ. ವೀಡಿಯೋ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ನನಗೆ. ನೆನೆಸ್ಕೊಳ್ತೀನಿ ಲಾಸ್ಟಿಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಇರ್ತಾರೋ ಅವ್ರನ್ನೆಲ್ಲ ಒಂದು ಸಲ ಮಾತಾಡಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ವೀಡಿಯೋ ನೋಡೋರು ದಯವಿಟ್ಟು ಕೆಲಸ ಮಾಡಿ. ಕರ್ನಾಟಕ ಜನತೆ ಅವರೇ, ಕನ್ನಡ ಜನಗಳನ್ನ ಬೆಳೆಸಿ ರೈತರ ಮಗ ನಾನು ಡೈಲಿ ಇದೇ ಕೆಲಸ ಮಾಡಬೇಕು. ತುಂಬ ಲೈಫ್ ಕಷ್ಟ ಇದೆ, ಆದರೂ ಕೆಲಸ ಮಾಡ್ತೀವಿ. ಏನು ಮಾಡ್ತೀವಿ, ಕೆಲವರು ದುಡ್ಡೇ ಕೊಡೋಲ್ಲ, ಆದರೂ ಕೆಲಸ ಮಾಡಬೇಕು, ಬೇರೆ ದಾರಿ ಇಲ್ಲ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ವೀಡಿಯೋ ನೋಡಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮೋಟರ್ ಆಗಿದೆ ನೋಡಿರಿ, ಅಡುಗೆ ನೀರು ಹೋಗ್ತದೆ. ಅಣ್ಣರಿಗೆ ಕಾಲ್ ಮಾಡ್ತೀನಿ ಇವಾಗ. ಕಾಲ್ ಮಾಡಿಬಿಟ್ಟು ಅಮೌಂಟ್ ಇಷ್ಟ ಆಯಿತು ಅಂತ ಹೇಳ್ತೀನಿ, ಅದು ಕೂಡ ರೆಕಾರ್ಡ್ ಮಾಡಿ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೀವು ಹೇಳ್ಕೊಡ್ರಿ. ಸರಿ ಆಯ್ತು, ಬಾಯ್ ಫ್ರೆಂಡ್ಸ್. ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ.